ರಾಹುಲ್ ಎಂಬ ಹುಡುಗ ಬೆಂಗಳೂರಿನಲ್ಲಿ ಬೆಳೆದಿದ್ದ. ದೊಡ್ಡ ಕಟ್ಟಡಗಳು, ಟ್ರಾಫಿಕ್, ಮೊಬೈಲ್, ಸ್ನೇಹಿತರು ಎಲ್ಲವೂ ಅವನ ಜೀವನದ ಭಾಗವಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ಅವನ ಜೀವನ ಒತ್ತಡದಿಂದ ತುಂಬುತ್ತಿತ್ತು. ಬೆಳಗ್ಗೆ ಬೇಗ ಎದ್ದೇಳುವುದು, ಗಂಟೆಗಳ ಟ್ರಾಫಿಕ್, ಮೊಬೈಲ್ ಮತ್ತು ಕೆಲಸದ ಮಧ್ಯೆ ಓಡಾಟ. ಒಂದು ದಿನ ಅವನ ತಾಯಿ ಹೇಳಿದರು, ಸ್ವಲ್ಪ ದಿನ ಊರಿಗೆ ಹೋಗಿ ಬಾ, ಮನಸ್ಸಿಗೂ ವಿಶ್ರಾಂತಿ ಬೇಕು. ಇಷ್ಟವಿಲ್ಲದಿದ್ದರೂ ರಾಹುಲ್ ತನ್ನ ಅಜ್ಜನ ಊರಿಗೆ ಹೋದ. ಮೊದಲ ದಿನವೇ ಅವನಿಗೆ ಎಲ್ಲವೂ ವಿಚಿತ್ರವಾಗಿ ಕಂಡಿತು. ಅಲ್ಲಿ ದೊಡ್ಡ ಮಾಲ್ ಇರಲಿಲ್ಲ, ಫಾಸ್ಟ್ ಫುಡ್ ಇರಲಿಲ್ಲ, ರಾತ್ರಿ ಹೊತ್ತಿಗೂ ಶಾಂತಿ ಮಾತ್ರ. ಇಲ್ಲಿ ಜನರು ಹೇಗೆ ಬದುಕುತ್ತಾರೆ ಎಂದು ಅವನು ಯೋಚಿಸಿದ. ಮುಂದಿನ ಬೆಳಗ್ಗೆ ಹಕ್ಕಿಗಳ ಧ್ವನಿಗೆ ಅವನು ಎದ್ದ. ತಂಪಾದ ಗಾಳಿ ಅವನ ಮುಖಕ್ಕೆ ತಾಕಿತು. ಲೀಫ್. ಹೊಲದ ಮಧ್ಯೆ ಸೂರ್ಯೋದಯವನ್ನು ನೋಡಿ ಅವನು ಮೌನವಾಗಿ ನಿಂತ. ಹಾರೈಸನ್. ಆ ದಿನ ಅವನು ಅಜ್ಜನ ಜೊತೆ ಹೊಲಕ್ಕೆ ಹೋದ. ರೈತರು ಬಿಸಿಲಿನಲ್ಲಿ ಬೆವರು ಸುರಿಸಿ ಕೆಲಸ ಮಾಡುತ್ತಿದ್ದರು. ವೀಟ್. ರಾಹುಲ್ ಕೇಳಿದ, ಇಷ್ಟೊಂದು ಕಷ್ಟಪಟ್ಟು ಏಕೆ ಕೆಲಸ ಮಾಡ್ತೀರಾ? ಹೊಲದಲ್ಲಿ ವೃದ್ಧ ರೈತನು ಯುವಕನ ಭುಜ ಹಿಡಿದು ಕಣ್ಣೀರಿನಿಂದ ಮಾತನಾಡುತ್ತಿರುವ ಭಾವನಾತ್ಮಕ ಮತ್ತು ಬೆಳಕು, ಫುಟ್ಬಾಲ್ ಆಡುತ್ತಿರುವುದು, ಆಲದ ಮರದ ಕೆಳಗೆ ಹಿರಿಯರು ಕುಳಿತಿರುವುದು. ಸಂಜೆಯ ಸೂರ್ಯಾಸ್ತದಲ್ಲಿ ಹೊಲದ ಬಳಿ ಒಬ್ಬ ಯುವಕ ಒಂಟಿಯಾಗಿ ಕುಳಿತು ಯೋಚಿಸುತ್ತಿರುವ ದೃಶ್ಯ. ರಾತ್ರಿ ಸಮಯದಲ್ಲಿ ಹಳ್ಳಿಯ ಮನೆಯ ಮುಂದೆ ಅಜ್ಜ ಮತ್ತು ಮೊಮ್ಮಗ ಕುಳಿತು ಮಾತನಾಡಿ ಅಜ್ಜನಿಗೆ ಹೇಳಿ ಮರಳಿ ನಗರಕ್ಕೆ ಹೋಗುವುದು ನಗರಕ್ಕಿಂತ ಹಳ್ಳಿಯೇ ಚೆಂದ.